ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಂಥ ಟೈಮಲ್ಲೇ ಈ ಕೆಲಸ ಬಂದ್ಬಿಟ್ರೆ ಹೇಗೆ ಮಾಡೋದು? ಏನಾಯ್ತಣ್ಣ? ಅಲ್ಲ ಕಣೋ, ಮಗಳು ಮದುವೆ. ಈ ಟೈಮಲ್ಲೇ ಗ್ಲೋಬಲ್ ಇನ್ವೆಸ್ಟರ್ಸ್ ಎಲ್ಲ ಸರ್ಕಾರಿ ಶಾಲೆಗಳನ್ನ ದತ್ತು ತಗೋಬೇಕು ಅಂತ ಬರ್ತಾ ಇದ್ದಾರಂತೆ. ನಾನು 2 ದಿನ ಹೊರಗೆ ಹೋಗಲೇಬೇಕು. ಬಾವಾ, ಇಂಥ ಸಮಯದಲ್ಲಿ ನೀವಿಲ್ಲ ಅಂದ್ರೆ? ನನಗೆ ಅರ್ಥ ಆಗುತ್ತಮ್ಮ. ನನಗೆ ಮಗಳ ಮದುವೆನೂ ಮುಖ್ಯ, ಸರ್ಕಾರಿ ಕೆಲಸನೂ ಮುಖ್ಯ. ಈ ಕಡೆ ಶ್ರಾವಣಿ ಮದುವೆ, ಆ ಕಡೆ ಕೋಟ್ಯಾಂತರ ಮಕ್ಕಳ ಭವಿಷ್ಯ. ಸುರೇಂದ್ರ, ಒಂದು ಕೆಲಸ ಮಾಡು, ಈ ಗೆಸ್ಟ್ಗಳದೆಲ್ಲ ಒಂದು ಲಿಸ್ಟ್ ಮಾಡಿ ನೀವು ಗಂಡ ಹೆಂಡತಿ ಹೋಗಿ ಕರೆದು ಬಂದ್ಬಿಡಿ. ಪದ್ಮನಾಭ ಅವ್ರ ಮನೆಗೆ ಮಾತ್ರ ನಾನೇ ಹೋಗ್ತೀನಿ. ಪರವಾಗಿಲ್ಲ ಯಜಮಾನ್ರೆ, ಇಷ್ಟು ಬ್ಯುಸಿ ಇರುವಾಗ ನೀವೇ ಬಂದು ಕರಿಬೇಕಂತಿಲ್ಲ. ನೀವು ಯಾವಾಗಲೂ ಹೇಳ್ತಿರ್ತಾರಲ್ಲ ನಾವು ಮನೆಯವ್ರಿದ್ದ ಹಾಗೆ ಅಂತ. ಮನೆಯವ್ರಿಗೆ ಬಂದು ಕರೆಯೋ ಅವಶ್ಯಕತೆ ಇಲ್ಲ ಯಜಮಾನ್ರೆ. ವಿಷಯ ಅವ್ರಿಗೆ ಗೊತ್ತಾದ್ರೆ ಸಾಕು, ಎಲ್ಲ ಓಡ್ ಬಂದ್ಬಿಡ್ತಾರೆ. ಹಾಗಂತ ಕರಿದೇರಕ್ಕಾಗಲ್ಲ ಸುಬ್ಬು. ಮಗಳ ಮದುವೆ ಕರಿಬೇಕಾದ್ದು ನನ್ನ ಧರ್ಮ, ಕರ್ತವ್ಯ. ನೀವು ಹಾಗೂ ಕರಿಬೇಕಂತಿದ್ರೆ ಒಂದು ಫೋನ್ ಮಾಡಿ ಹೇಳ್ಬಿಡಿ ಸಾಕು. ಸರಿ, ಹಾಗಾದ್ರೆ ನಾನೇ ಪದ್ಮನಾಭ ಅವ್ರಿಗೆ ಫೋನ್ ಮಾಡಿ ಮದುವೆಗೆ ಇನ್ವೈಟ್ ಮಾಡ್ತೀನಿ. ಬಾವಾ, ಸುಬ್ಬು ಮನೇಲೂ ವರಲಕ್ಷ್ಮಿಗೆ ಮದುವೆ ಫಿಕ್ಸ್ ಆಗಿದೆಯಂತೆ. ಓಹೋ ಹೋ 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 ಕಂಗ್ರ್ಯಾಚುಲೇಷನ್ ಸುಬ್ಬು. ಅಂತೂ ಅಕ್ಕನ ಮದುವೆನೂ ನೀನೇ ಮಾಡಿದೆ, ತಂಗಿ ಮದುವೆನೂ ನೀನೇ ಮಾಡ್ತಾ ಇದೀಯಾ. ಜವಾಬ್ದಾರಿನ ಹೇಗೆ ನಿಭಾಯಿಸೋದು ಅಂತ ನಿನ್ನ ನೋಡಿ ಕಲಿಬೇಕಣ. ಖುಷಿ ಆಯ್ತು. ಯಾವಾಗ ಮದುವೆ? ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಯಜಮಾನ್ರೆ. ಫಿಕ್ಸ್ ಆದ ತಕ್ಷಣ ಅಪ್ಪನೇ ಬಂದು ಹೇಳ್ತಾರಂತೆ. ಒಳ್ಳೇದಾಗ್ಲಿ. ವರಲಕ್ಷ್ಮಿನೂ ನಮ್ಮನೆ ಮಗಳಿದ್ದ ಹಾಗೆ. ನನ್ನಿಂದ ಏನಾದರೂ ಸಹಾಯ? ಸಹಾಯ ಏನು, ನೀನು ಏನು ಬೇಕೋ ನಾಚ್ಕೊಳ್ಳದೆ ನನ್ನ ಹತ್ರ ಬಂದು ಕೇಳು. ಈ ಸುರೇಂದ್ರ ಒಂದನ ಅವನು ಕೇಳ್ತಾನೇನೋ ನಂಬಿಕೆ ನನಗಿಲ್ಲ. ಮದುವೆಗೆ ಏನೇನು ಬೇಕೋ ನೀವೇ ವ್ಯವಸ್ಥೆ ಮಾಡಿ. ಆಮೇಲೆ ಅದೇನೋ ಶಾಪಿಂಗ್ ಹೋಗ್ಬೇಕು ಅಂತಿದ್ರಲ್ಲ, ಆ ಜವಳಿನೆಲ್ಲ ವರಲಕ್ಷ್ಮಿಗೂ ಸೇರಿಸಿ ತಗೊಳ್ಳಿ. ಯಜಮಾನ್ರೆ, ಇದೆಲ್ಲ ಯಾಕೆ? ಯಾಕೆ ಏನು ಅಂತ ಕೇಳಬೇಡ. ಅದು ನಿನ್ನ ತಂದೆಗೆ ನನಗೆ ಇರೋ ಸ್ನೇಹ. ನಾನು ಇದನ್ನ ನಿನಗೋಸ್ಕರ ಮಾಡ್ತಾ ಇಲ್ಲ. ನಿಮ್ಮ ತಂದೆ ನಾನು ನಿನ್ನ ಹಾಗಿದ್ದಾಗಿಂದ ನೋಡ್ತಿದ್ದಾರೆ. ಅದೆಲ್ಲ ಬಿಡು, ಬೇಕಾಗಿಲ್ಲ. ಈಗ ನಿಮ್ಮನೆ ಮದುವೆ ಚೆನ್ನಾಗಿ ನಡಿಬೇಕು, ಅದೇ ನನ್ನ ಆಸೆ. ಆಗ್ಲಿ ಯಜಮಾನ್ರೆ, ಎಲ್ಲ ನಿಮ್ಮ ಆಶೀರ್ವಾದ ಅಷ್ಟೇ. ಸರಿ, ಹಾಗಾದ್ರೆ ನಾನು ಅತ್ತೆಯವ್ರಿಗೆ ಹೇಳಿ ಹೊರಡ್ತೀನಿ. ಸುಬ್ಬು, ಶ್ರಾವಣಿ ಮದುವೆ ಜವಾಬ್ದಾರಿ ಎಲ್ಲ ನಿಂದೆ. ಎಲ್ಲ ನಾನು ನೋಡ್ಕೊಂತೀನಿ ಯಜಮಾನ್ರೆ. ಕಂಗ್ರ್ಯಾಚುಲೇಷನ್ ಸುಬ್ಬು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಅತ್ತೆಯವರೇ, ನಾನು ನಿಮ್ಮನ್ನೇ ನೋಡಕ್ ಬರ್ತಾ ಇದ್ದೆ. ನಾನು ನಿನ್ನ ಹತ್ರನೇ ಮಾತಾಡೋಣ ಅಂತ ಹೊರಟಿದ್ದೆ. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ ಅತ್ತೆಯವರೇ, ಏನದು? ಅದೇ, ಮದುವೆಗೆ ಯಾವುದು ವಿಘ್ನಗಳು ಬರದೇ ಇರಲಿ, ಆ ಮದುಮಕ್ಕಳು ಸಂತೋಷವಾಗಿ ಜೀವನ ನಡೆಸಲಿ ಅಂತ ಇಲ್ಲೇ ಬೆಟ್ಟದ ಹತ್ರ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹರಿಸ್ಕೊಂಡಿದ್ದೆ. ಹುಡುಗ ಹುಡುಗಿ ಇಬ್ಬರು ಬಂದರೆ ಇಬ್ಬರನ್ನು ಕರ್ಕೊಂಡು ಹೋಗೋಣ, ಪೂಜೆನೂ ಮಾಡಿಸೋಣ ಅಂತಿದ್ದೀನಿ. ನೀ ಏನು ಹೇಳ್ತೀಯ? ಅಯ್ಯೋ, ನಾನೇನು ಹೇಳೋದು, ನೀವು ಹೇಳಿದ್ಮೇಲೆ ಆಯಿತು, ಕರ್ಕೊಂಡೋಗಿ. ಶ್ರಾವಣಿ, ಅಜ್ಜಿ ಜೋಪಾನ, ಅವ್ರ ಜೊತೆಗೆ ಇದ್ದು ನೋಡ್ಕೊ. ಸುಬ್ಬನು ಕರ್ಕೊಂಡು ಹೋಗಿ. ಹುಡುಗ ಹುಡುಗಿ ಅಂತ ಅಜ್ಜಿ ಹೇಳ್ತಾ ಇದ್ದಾರೆ, ಅಂಥದ್ರಲ್ಲಿ ಸುಬ್ಬನ್ ಬಿಟ್ಟು ಹೋಗೋಕ್ಕಾಗುತ್ತೇನಪ್ಪ? ಎಲ್ಲ ಕಡೆಗೂ ಸುಬ್ಬನ ಕರ್ಕೊಂಡು ಹೋಗಿ ಅಂತ ಹೇಳಿ ಅಪ್ಪಂಗೆ ಅಭ್ಯಾಸ ಆಗಿದೆ. ಈಗಲೂ ಹಾಗೆ ಹೇಳ್ತಾ ಇದ್ದಾರೆ. ಶಿವಲಿ, ಏನ್ ಮಾಡ್ತಿದ್ಯಾ? ಸುಬ್ಬು,
ಇದು ಸನ್ಸ್ಕ್ರೀನು, ಇದು ಮಾಯಿಶ್ಚರೈಸರು, ಇದು ನಂದೇ ಪರ್ಫ್ಯೂಮು. ಹಾಕ್ಲಾ? ಬೇಡ ನಾನು ಹುಡುಗಿರ್ ಪರ್ಫ್ಯೂಮ್ ಹಾಕಲ್ಲ. ಅಯ್ಯೋ ನಾನು ಪರ್ಫ್ಯೂಮೇ ಹಾಕಲ್ಲ. ಸುಬ್ಬು, ಇದು ನಾನು ಹಾಕೊಳ್ಳೋ ಪರ್ಫ್ಯೂಮು, ಚೆನ್ನಾಗಿದೆ. ಬೇಡ 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 ಬೇಡ. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ಫಸ್ಟ್ ಆಫ್ ಆಲ್ ಹೊರಡು, ಇಲ್ಲೆಲ್ಲ ಬರಬಾರ್ದು ನೀನು. ಸುಬ್ಬು, ನಾನು ಯಾಕೆ ಹೋಗ್ಬೇಕು? ಈ ಮನೆಗೆ ನಾನು ಯಾವಾಗೋ ಸೊಸೆ ಆಗಾಯ್ತು. ನಿಮ್ಮ ಮನೆಯವರು ನಮ್ಮ ಮನೆಯವರು ಎಲ್ಲ ಒಪ್ಪಿದಾರಲ್ಲ. ನೀನು ನನ್ನ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ಯಾ ತಾನೆ? ಇನ್ನ ನನ್ ಕುತ್ತಿಗೆ ತಾಳಿ ಬೀಳ್ಬೇಕು ಅಷ್ಟೇನೆ. ಅದೂನು ಇನ್ನೊಂದು ಸ್ವಲ್ಪ ದಿನಕ್ಕೆ ಆಗತ್ತೆ. ಇನ್ಮೇಲೆ ನೀ ನನ್ ಜವಾಬ್ದಾರಿ ತಾನೆ. ಅಲ್ಲ, ನೀನು ಇಲ್ಲಿಗೆ ಬಂದಿರೋದು ಇಂದ್ರಮ್ಮವ್ರಿಗೆ ಗೊತ್ತಾದ್ರೆ ಬೈಯಲ್ವಾ ನಿನ್ಗೆ? ಸುಬ್ಬು, ಅಮ್ಮ ಏನಿಗೆ ಬೈತಾಳೆ? ಅದೆಲ್ಲ ನನ್ ಮುಂದೆ ನಡೆಯೋದಿಲ್ಲ. ನೋಡು ಸುಬ್ಬು, ನಿನ್ ಮುಂದೆ ಮಾತ್ರ ನಾನು ಶ್ರೀವಲ್ಲಿ, ಬೇರೆಯವ್ರ ಮುಂದೆ ನಾಗವಲ್ಲಿ. ಆಯ್ತು ಆಯ್ತು, ನನಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಸುಬ್ಬು, ಲೇಟ್ ಆಗ್ತಿದ್ಯಾ ನಿಂಗೆ? ಸರಿ, ಹಾಗಾದ್ರೆ ನಾನು ನಿಂಗೆ ತಿಂಡಿ ತಗೊಂಡ್ಬರ್ತೀನಿ. ತಿಂಡಿ ತಿನ್ಕೊಂಡು ಆಮೇಲೆ ಹೋಗು. ಬಿಡ ಬಿಡ ಬೇಡ, ನಾನೇ ತಿನ್ನಿಸ್ತೀನಿ. ನನಗೆ ಯಾವ ತಿಂಡಿನೂ ಬೇಡ, ಟೈಮ್ ಆಯ್ತು ಅಂತ ಹೇಳ್ತಿಲ್ವಾ? ಸುಬ್ಬು, ಸುಬ್ಬು ನಿಂತ್ಕೋ. ಆನಂದ ಮರಣ್ಣ. ಸುಬ್ಬು, ಒಂದ್ ತುತ್ತಾದ್ರೂ ತಿಂಡಿ ತಿನ್ಕೊಂಡು ಹೋಗು ಸುಬ್ಬು, ಪ್ಲೀಸ್ ಸುಬ್ಬು. ಏಯ್, ನಂಗೆ ಟೈಮ್ ಆಗ್ತಿದೆ ಅಂತ ಹೇಳ್ತೀನಿ ತಾನೆ. ಸುಬ್ಬು ಸುಬ್ಬು ಸುಬ್ಬು, ಒಂದ್ ನಿಮಿಷ ಇರು. ಅತ್ತೆ ಅತ್ತೆ, ನೋಡಿ ಅತ್ತೆ, ನಿಮ್ ಮಗ ತಿಂಡಿ ತಿಂದೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಏನಮ್ಮ ಒಂದು? ನೋಡಿ ಅತ್ತೆ, ತಿಂಡಿ ಮಾಡ್ದೆ ಹಾಗೆ ಹಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಹೇಳ್ತಿದ್ದಾರೆ. ಯಾಕೋ ಸುಬ್ರಹ್ಮಣ್ಯ, ನಿನಗೋಸ್ಕರ ವಿಶೇಷವಾಗಿ ತಿಂಡಿ ಮಾಡಿದಾಳೆ, ನೀನ್ ತಿನ್ಲೇಬೇಕು. ಶ್ರೀವನಿ ಮಾಡಿದಾಳ? ಅಮ್ಮ, ಇದನ್ನೆಲ್ಲ ಅವಳ ಹತ್ರ ಯಾಕಮ್ಮ ಮಾಡಿಸ್ತೀಯ? ನೀನೇ ಮಾಡ್ಬೇಕು ತಾನೆ. ನೋಡ್ದೇನೆ ಮದ್ವೆಗ್ ಮುಂಚೆನೆ ಇವಳ ಹತ್ರ ಅದ್ ಮಾಡಿಸ್ಬೇಡ ಇದ್ ಮಾಡಿಸ್ಬೇಡ ಅಂತ ಹೇಳ್ತಾ ಇರೋದು. ನಾನು ಹಂಗೆ ಹೇಳಿಲ್ಲಮ್ಮ. ಶ್ರೀವನಿ ಯಾಕೆ ಇಲ್ಲಿಗೆ ಬರಬೇಕು? ಅವಳು ಯಾಕೆ ತಿಂಡಿ ಮಾಡಬೇಕು? ಎಲ್ಲ ನೀನೇ ಮಾಡ್ಕೊಡ್ಬೇಕಲ್ವಾ? ಏನ ಹೇಳ್ತಿದ್ಯಾ? ನನಗೂ ಬೇಸಾಕಿ ಸಾಕಾಗಿದೆ. ನಾನು ಸ್ವಲ್ಪ ದಿನ ಆರಾಮಾಗಿರ್ತೀನಿ. ಇನ್ಮೇಲೆ ನಿನ್ ಜವಾಬ್ದಾರಿ ಏನೇ ಇದ್ರು ಶ್ರೀವಲ್ಲಿದು. ಅತ್ತೆ 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 ಅತ್ತೆ, ಎಂಥ ಮಾತು ಹೇಳಿರುತ್ತೆ. ಮುತ್ತನಂತ ಮಾತು ಹೇಳಿದೆ. ಲೇ ಸುಬ್ಬು, ಎಷ್ಟೋ ಜನ ಹೆಂಗಸರು ಮದುವೆ ಆದ್ಮೇಲೆ ಗಂಡನ್ ಸೇವೆ ಮಾಡಿ ಅಂತಂದ್ರೆ ಗೊರ್ರಂತಾರೆ. ಅಂಥದ್ರಲ್ಲಿ ಶ್ರೀವಲ್ಲಿ ಮದುವೆಗೆ ಮುಂಚೆನೆ ನೀನ್ ಸೇವೆ ಮಾಡ್ತಿದ್ದಾಳೆ. ಅದು ನಿನ್ನ ಅದೃಷ್ಟ ಅಂತ ಅನ್ಕೋ. ಶ್ರೀವಲ್ಲಿ ನಿನ್ನ ಮೇಲೆ ಇಟ್ಟಿರೋದು ಬರೀ ಪ್ರೀತಿ ಅಲ್ಲ ಕಣೋ, ಅವಳ ಕನಸು, ಅವಳ ಜೀವ, ಅವಳ ಜೀವನ. ಶ್ರೀವಲ್ಲಿಯ ಜೀವನದ ಗುರಿನೇ ನಿನ್ನ ಮದುವೆ ಆಗ್ಬೇಕು ಅನ್ನೋದು. ಶ್ರೀವಲ್ಲಿ ಜೀವನದ ಮುಖ್ಯ ಧ್ಯೇಯೋದ್ದೇಶನೇ ನಿನ್ನ ಕೈಲಿ ತಾಳಿ ಕಟ್ಟಿಸ್ಕೋಬೇಕು ಅನ್ನೋದು. ಅಲ್ವೇ ನಮ್ಮ ಶ್ರೀವಲ್ಲಿ? ಕರೆಕ್ಟ್ ಆಗಿ ಹೇಳಿದ್ರಿ ಅಣ್ಣ. ನೋಡ್ದ ಸುಬ್ಬು, ಇಡೀ ಮನೇನೆ ನನಗ್ ಸಪೋರ್ಟು. ಈಗೇನಂತ್ಯಾ? ನಮ್ಮ ಮನೇಲಿರೋ ಎಲ್ರಿಗೂ ತಲೆ ಕೆಟ್ಟಿದೆ ಅಂತೀನಿ. ಅವನ್ನ ಹಂಗೆ ಕಳಿಸ್ಬೇಡ, ತಿಂಡಿ ತಿನ್ಸ ಕಳ್ಸು. ಇಟ್ಕೊಳ್ಳಿ. ಏನಂದ್ರೆ? ಸುರೇಂದ್ರ, ವೆಡ್ಡಿಂಗ್ ಕಾರ್ಡ್ಸ್ ಬಂತೇನೋ? ನಾಳೆ ನಡೆದ್ರಲ್ಲಿ ಕೊಡ್ಬೋದಣ್ಣ. ವೆಡ್ಡಿಂಗ್ ಕಾರ್ಡ್ಸ್ ಬಂದ ತಕ್ಷಣ ಯಾರ್ಯಾರನ್ನ ಹೋಗಿ ಕರಿಬೇಕು ಅಂತ ಒಂದು ಲಿಸ್ಟ್ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.